ತನ್ನ ಸ್ವಂತ ತಾಯಿಯನ್ನೇ ಮನೆಯ ಒಳಗೆ ಕೂಡಿ ಹಾಕಿ ಹೊರಗಿನಿಂದ ಬೀಗ ಹಾಕಿ ಕುಂಭಮೇಳಕ್ಕೆ ಹೋದ ಘಟನೆಯೊಂದು ರಾಮಗಢ ಜಿಲ್ಲೆಯಲ್ಲಿ ನಡೆದಿದೆ. ಕೂಡಿ ಹಾಕಿದ್ದ ತಾಯಿಯು ಹಸಿವನ್ನು ತಾಳಲಾಡದೆ ಪ್ಲಾಸ್ಟಿಕ್ ಅನ್ನು ಸೇವಿಸಿದ್ದರು ಎಂದು ಹೇಳಲಾಗುತ್ತೆ. ಹೌದು, ಜಾರ್ಖಂಡ್ನ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳಕ್ಕೆ ಪ್ರಪಂಚದಾದ್ಯಂತ ಭಕ್ತರು ಹೋಗುತ್ತಿದ್ದರು. ಆದರೆ ಈ ಅನುಕ್ರಮದಲ್ಲಿ ಈ ಆಘಾತಕಾರಿ ಘಟನೆಯೊಂದು ಜಾರ್ಖಂಡ್ನ ರಾಮಗಢ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ವೃದ್ಧ ತಾಯಿಯನ್ನು ಮನೆಯಲ್ಲಿಯೇ ಕೂಡಿ ಹಾಕಿ ಮನೆಗೆ ಬೀಗ ಹಾಕಿ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಕುಂಭಮೇಳಕ್ಕೆ ಹೋಗಿರುವ ಘಟನೆ ಬೆಳಕಿಗೆ ಬಂದಿದೆ. ನೋಡಿ, ಎಂತಹ ಕ್ರೌರ್ಯ ಎನ್ನುವುದು. ನಮ್ಮ ಹಿಂದೂಗಳಲ್ಲಿ ಸ್ವಲ್ಪವಾದರೂ ಸಂಸ್ಕಾರ, ಸಂಸ್ಕೃತಿ ಹಾಗೆ ಭಗವಜ್ಞಾನ ಎನ್ನುವುದು ಇದ್ದಿದ್ದರೆ ಈ ವ್ಯಕ್ತಿ ಇಂತಹ ಕ್ರೂರ ಕೃತ್ಯವನ್ನು ಎಸಗುತ್ತಿರಲಿಲ್ಲ. ನೋಡಿ, ಇದಕ್ಕಾಗಿಯೇ ಹೇಳುವುದು, ಸಿನಿಮಾಗಳನ್ನು ತೋರಿಸುವ ಬದಲು ಮಕ್ಕಳಿಗೆ ಭಗವದ್ಗೀತೆಯನ್ನು ಓದಿಸುವ ಅಭ್ಯಾಸ ಮಾಡಿಸಿ. ಆಗಲಾದರೂ ತಾವು ಅಜ್ಞಾನದಿಂದ ಮಾಡುವ ದುಷ್ಕರ್ಮದ ಫಲ ಏನಾಗಿರುತ್ತದೆ ಎಂದು ಯೋಚಿಸುವಷ್ಟಾದರೂ ಜ್ಞಾನ ಬೆಳೆದುಕೊಳ್ಳುತ್ತದೆ. ನೋಡಿ, ಜಾರ್ಖಂಡ್ನ ರಾಮಗಢ ಜಿಲ್ಲೆಯ ನಿವಾಸಿ ಅಖಿಲೇಶ್ ಪ್ರಜಾಪತಿ ಫೆಬ್ರವರಿ 17ರಂದು ತನ್ನ ತಾಯಿ ಸಂಜೂದೇವಿ 65 ಅವರ ಮನೆಗೆ ಬೀಗ ಹಾಕಿಕೊಂಡಿದ್ದರು. ನಂತರ ಅವರು ತಮ್ಮ ಪತ್ನಿ ಮತ್ತು ಮಕ್ಕಳೊಂದಿಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಹೋದರು. ಮುಂದಿನ 3 ದಿನಗಳವರೆಗೆ ಅವಳು ತನ್ನ ಮಗ ಮನೆಯಲ್ಲಿ ಇಟ್ಟಿದ್ದಂತಹ ಅನ್ನ ಮತ್ತು ನೀರನ್ನು ತಿಂದು ಬದುಕುಳಿದಳು. ಅದಾದ ನಂತರ ತಿನ್ನಲು ಏನೂ ಇಲ್ಲದ ಕಾರಣ ಅವಳಿಗೆ ಹಸಿವು ತಾಳಲಾರಲಿಲ್ಲ. ಅವಳು ಪ್ಲಾಸ್ಟಿಕ್ ಅನ್ನು ತಿನ್ನಲು ಸಹ ಪ್ರಯತ್ನಿಸಿದಳು. ಹಸುವು ತಾಳಲಾರದೆ ಅವಳು ಕಿರುಚಲು ಪ್ರಾರಂಭಿಸಿದಳು. ಸ್ಥಳೀಯರು ಆಕೆಯ ಕಿರುಚಾಟ ಕೇಳಿ ಆಕೆಯ ಮಗಳಾದ ಚಾಂದಿನಿ ದೇವಿಗೆ ಮಾಹಿತಿ ನೀಡಿದರು. ಮಗಳು ಚಾಂದಿನಿ ದೇವಿ ಸ್ಥಳಕ್ಕೆ ತಲುಪಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದರು. ಅಲ್ಲಿಗೆ ಬಂದ ಪೊಲೀಸರು ಆಕೆಯನ್ನು ರಕ್ಷಿಸಿ ಆಹಾರ ನೀಡಿ ನಂತರ ತಕ್ಷಣವೇ ವೈದ್ಯಕೀಯ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ದರು. ರಾಮಗಢ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ವೃದ್ಧೆಯ ಮಗ ಅಖಿಲೇಶ್ ಪ್ರಜಾಪತಿ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಅವರು ತಮ್ಮ ಕೃತ್ಯವನ್ನು ಸಮರ್ಥಿಸಿಕೊಂಡು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಹೊರಡುವ ಮೊದಲು ಅವರು ತಮ್ಮ ತಾಯಿಗೆ ಆಹಾರ, ಅಕ್ಕಿ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಒದಗಿಸಿ ನಂತರವೇ ಮನೆಯಿಂದ ಹೊರಟಿದ್ದೇವೆ ಎಂದು ಅವರು ಹೇಳಿದರು. ತನ್ನ ತಾಯಿ ಕುಂಭಮೇಳಕ್ಕೆ ಹೋಗುವಂತೆ ಕೇಳಿಕೊಂಡಳು. ಆದರೆ ಅವಳು ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಆದ್ದರಿಂದ ಅವಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲಿಲ್ಲ ಎಂದು ಅವನು ಹೇಳಿದನು. ಕುಂಭಮೇಳಕ್ಕೆ ಹೋಗುವ ಮೊದಲು ತನ್ನ ಸಹೋದರ ತನ್ನ ತಾಯಿಯನ್ನು ಮನೆಯಲ್ಲಿಯೇ ಬಂಧಿಸುವ ಬದಲು ನನಗೆ ಒಪ್ಪಿಸಿದ್ದರೆ ನನ್ನ ತಾಯಿಯನ್ನು ನಾನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದೆ ಎಂದು ಸಂತ್ರಸ್ತೆ ಸಂಜು ದೇವಿ ಪುತ್ರಿ ಚಾಂದಿನಿ ದೇವಿ ಹೇಳಿದ್ದಾರೆ. ಈ ಬಗ್ಗೆ ಅಧಿಕೃತ ದೂರು ದಾಖಲಿಸಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ತಿಳಿಸಿದ್ದಾರೆ.